ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದು ಸೂಪರ್ ಈಸಿಯಾಗಿರೋ ಟ್ರಿಕ್ಕನ್ನು ಫಾಲೋ ಮಾಡಿ ಈ ರೀತಿಯಾದ ಒಂದು ಪರ್ಫೆಕ್ಟ್ ವಿಂಗ್ ಐಲೈನರನ್ನು ಕ್ರಿಯೇಟ್ ಮಾಡೋಣ. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ಐಲೈನರನ್ನು ಹಚ್ಚೋಕ್ಕಿಂತ ಮುಂಚೆ ನಾವು ಯಾವುದಾದ್ರೂ ಕ್ರೀಮ್ ಅಥವಾ ಫೌಂಡೇಶನ್ ಯೂಸ್ ಮಾಡಿದರೆ ಅದನ್ನ ಪೌಡರಿಂದ ಸೆಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಂತರ ನಾನಿಲ್ಲಿ ಒಂದು ಟಿಕ್ ಟ್ಯಾಕ್ ಕ್ಲಿಪ್ಪನ್ನು ತೊಗೊಂಡಿದ್ದೀನಿ, ಅದೇ ರೀತಿ ಐಲೈನರನ್ನು ತೊಗೊಂಡಿದ್ದೀನಿ. ಈ ರೀತಿ ಇದರ ಹಿಂದೆ ಈ ರೀತಿ ಟಿಪ್ಗೆ ಹಚ್ಚಿ ಈ ರೀತಿ ನಾನು ನನ್ನ ವಿಂಗನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನಾನು ಹೆಚ್ಚೆಚ್ಚು ಪ್ರಾಡಕ್ಟನ್ನು ಈ ರೀತಿ ತಗೊಂಡು ನನಗೆ ಎಷ್ಟು ಥಿಕ್ನೆಸ್ ಬೇಕು ಅಷ್ಟು ಥಿಕ್ನೆಸ್ ಆಗಿ ಲೈನ್ ಡ್ರಾ ಮಾಡಿಕೊಂಡು ಈ ರೀತಿ ಒಂದು ಎಲಾಂಗೇಟೆಡ್ ಟ್ರಯಾಂಗಲ್ ಅಥವಾ ಈ ರೀತಿ ಒಂದು ವಿಂಗನ್ನು ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ನಂತರ ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಕರ್ವ್ ಶೇಪನ್ನು ನಾನು ಯೂಸ್ ಮಾಡಿಕೊಂಡು ಈ ರೀತಿ ಲೈನ್ಸ್ನ ಫಾರ್ಮ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇದು ಒಂದು ಬ್ಯೂಟಿಫುಲ್ ಟ್ರಿಕ್ ಅಂತಲೇ ಹೇಳ್ಬೋದು ಒಂದು ವಿಂಗ್ ಲೈನರ್ ಅಥವಾ ಐಲೈನರನ್ನು ಕ್ರಿಯೇಟ್ ಮಾಡೋದಕ್ಕೆ. ವಿಂಗ್ ಐಲೈನರ್ ಅಥವಾ ಐಲೈನರನ್ನು ಡ್ರಾ ಮಾಡುವಾಗ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇರುತ್ತೆ. ಸೊ ನಾವು ಈ ರೀತಿ ಒಂದು ಟ್ರಿಕ್ಕನ್ನು ಯೂಸ್ ಮಾಡಿ ಒಂದು ಪರ್ಫೆಕ್ಟ್ ಆದ ಐಲೈನರನ್ನು ನಾವಿಲ್ಲಿ ಪಡ್ಕೋಬೋದು. ಈ ರೀತಿ ಸ್ವಲ್ಪನೇ ನಾನು ಪ್ರಾಡಕ್ಟನ್ನು ಈ ಒಂದು ಬ್ಯಾಕ್ ಆಫ್ ದ ಟಿಕ್ ಟ್ಯಾಕ್ಗೆ ಹಚ್ಕೊಂಡು ಈ ರೀತಿ ಪ್ಲೇಸ್ ಮಾಡ್ತಾ ಹೋಗ್ತೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ಯಾವುದೇ ರೀತಿ ಪ್ರಾಡಕ್ಟ್ ಲೈನಿಂದ ಆಚೆ ಬರೋದಾಗಲಿ ಆಗೋದಿಲ್ಲ. ಒಂದು ಪರ್ಫೆಕ್ಟ್ ಲೈನ್ ಎಳೆಯೋದಕ್ಕೆ ಸಹಾಯ ಆಗುತ್ತೆ. ಈಗ ನಾವಿಲ್ಲಿ ಕ್ರಿಯೇಟ್ ಮಾಡಿರೋ ಫ್ರೇಮ್ಗೆ ಈ ರೀತಿ ಪ್ರಾಡಕ್ಟನ್ನು ಫಿಲ್ ಮಾಡ್ತಾ ಹೋಗಬೇಕಾಗತ್ತೆ. ಮೊದಲಿಗೆ ನಾವು ಒಂದು ಔಟ್ಲೈನನ್ನು ಕ್ರಿಯೇಟ್ ಮಾಡ್ಕೊಂಡ್ವಿ, ನಂತರ ನಾವಿಲ್ಲಿ ಪ್ರಾಡಕ್ಟನ್ನು ಫಿಲ್ ಮಾಡ್ತಾ ಹೋಗಬೇಕಾಗತ್ತೆ. ಈ ರೀತಿ ನಾವು ಐಲೈನಿಂಗ್ನ ಕ್ರಿಯೇಟ್ ಮಾಡೋದ್ರಿಂದ ತುಂಬ ಪರ್ಫೆಕ್ಟಾಗಿ ಅದೇ ರೀತಿ ತುಂಬ ಕಡಿಮೆ ಸಮಯದಲ್ಲಿ ಐಲೈನರನ್ನು ಕ್ರಿಯೇಟ್ ಮಾಡ್ಕೋಬೋದು. ಅದೇ ರೀತಿ ಇಲ್ಲಿ ನಿಮಗೆ ಏನಾದರೂ ಸಣ್ಣ ಪುಟ್ಟ ಮಾಡಿಫಿಕೇಷನ್ ಬೇಕಂದ್ರೂ ಕೂಡ ಇದೇ ರೀತಿ ನೀವು ಮಾಡ್ಕೋಬೋದು. ಈ ಒಂದು ವಿಡಿಯೋ ಬಂದು ಬಿಗಿನರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಈಗ ತಾನೇ ಐಲೈನರನ್ನು ಯೂಸ್ ಮಾಡೋದಕ್ಕೆ ಶುರು ಮಾಡಿದರೆ ಈ ರೀತಿ ಟ್ರಿಕ್ಸನ್ನು ಯೂಸ್ ಮಾಡಿ ನೀವು ಕೂಡ ಪರ್ಫೆಕ್ಟಾಗಿ ಒಂದು ವಿಂಗ್ ಲೈನರ್ ಅಥವಾ ಯಾವುದೇ ರೀತಿ ಐಲೈನರನ್ನು ಕ್ರಿಯೇಟ್ ಮಾಡ್ಕೋಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್, ಕಮೆಂಟ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಈ ಒಂದು ಪರ್ಫೆಕ್ಟ್ ಐಲೈನರನ್ನು ಈ ಒಂದು ಸೂಪರ್ ಈಸಿಯಾಗಿರೋ ಟ್ರಿಕ್ಕನ್ನು ಫಾಲೋ ಮಾಡಿ ನೀವು ಕೂಡ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಲವ್ಸ್ ಮೇಕಪ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.